ಎಲ್ಲರೂ ಹಾಯ್ ಮಾಡ್ರಿ ಎಲ್ಲರೂ ಹಾಯ್ ಮಾಡ್ರಿ ಎಲ್ಲರೂ ಗುಡ್ ಮಾರ್ನಿಂಗ್ ಫ್ರಮ್ ಬಾಗಲಕೋಟೆ. ಈಗ ಟೈಮ್ ಕರೆಕ್ಟ್ 7 ಆಗ್ಯದ ನೋಡ್ರಿ. ಸೊ ಈಗ ನಾವು ನಿನ್ನೆ ಅನುಪುರ ಮ್ಯಾರೇಜ್ ಮುಗಿಸ್ಕೊಂಡು ಸಿಸ್ಟಮ್ನಿಗಾಗಿ ಎಂಜಾಯ್ ಮಾಡಿರಿ ಒಂದು 2 ದಿನ. ಸೊ ಭಾಳ ಮಜಾ ಆಗತ್ತೆ ರೀ. ಅನುಪುರ ಥ್ಯಾಂಕ್ ಯು ರೀ ನಿಮ್ಮ ಮ್ಯಾರೇಜಿಗೆ ಆ್ಯಂಡ್ ಹ್ಯಾಪಿ ಮ್ಯಾರೇಡ್ ಲೈಫ್ ರೀ. ಈಗ ನಾವು ಎಲ್ಲಿ ಹೊಂಟಪ್ಪ ಅಂದ್ರೆ ಈಗ ಬಾದಾಮಿ ಕಡೆ ಹೊಂಟು ರೀ. ಯಾರ್ಯಾರು ನಾ ಕೈಲಾಶ್ ರಾಹುಲ್ ರೀ. ಸೊ ಆ್ಯಕ್ಚುಲಿ ಬಾದಾಮಿ ನೋಡಿಲ್ಲ ರೀ, ಭಾಳ ಸರಿ ಈ ಕಡೆ ಬಂದಿದೆ, 3-4 ಸರಿ ಬಂದಿದೆ ರೀ. ಬಾದಾಮಿ ಹೋಗಿಲ್ಲ, ಮತ್ತು ಐಹೊಳೆ ಪಟ್ಟದಕಲ್ಲು ನೋಡಿಲ್ಲ ರೀ. ಸೊ ಈಗ ಇವತ್ತೆಲ್ಲರೂ ಆ ಕಡೆ ಹೊಂಟಿವಿ, ಒಂದು ಪ್ಲ್ಯಾನ್ ಮಾಡೀವಿ. ಸೊ ನೋಡೋಣ ರೀ ಏನಾಗ್ತದೆ. ಕರೆಕ್ಟ್ ಆ್ಯಕ್ಚುಲಿ 6 ಗಂಟೆ ಬಿಡ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ. ಸೊ ಮತ್ತೆ ಲೇಟ್ ಆಯ್ತು ರೀ. ಸೊ ಏನು ಮಾಡೋಕ್ಕಾಗಲ್ಲ ಬ್ರೋ. ಇದು ಬಾಗಲಕೋಟ್ಲಿಂದ ಬಾದಾಮಿ ಒಂದು 30 ಕಿಲೋಮೀಟ್ರ್ ಅದ ರೀ ಇಲ್ಲಿಂದು. ಸೊ ರೋಡು ಅದೆಲ್ಲ ಸರಿಯಾಗಿ ಕಾಣತ್ತದ, ನೋಡ್ಬೇಕು ರೀ ಹೆಂಗದ ಹೆಂಗಿಲ್ಲ ಅಂತ ನಿಮ್ಗೆ ಅಪ್ಡೇಟು ಮಾಡ್ತೀನಿ ಅಂತ. ರೋಡ್ ಸರಿಯಾಗದ ಏನಿಲ್ಲತ್ತ. ಸೊ ಬರೀ ಫಸ್ಟ್ ಗುಡ್ಡ ಕಾಣತ್ತವ ನೋಡ್ರಿ ನಮ್ಗೀಗ. ಮಂಜ ಗುಡ್ಡ ಎರಡು ಕಾಣತ್ತವ ರೀ. ಕಾಜರ ನೀವು ಗಾಡಿ ಸರಿಯಾಗಿ ಹೊಡ್ರಪ್ಪ, ನಿಮ್ಮ ಕೈದಾಗದ. ಬಾದಾಮಿ ಬಾಗಲಕೋಟ್ಲಿಂದ ಬಾದಾಮಿ ಜಸ್ಟ್ ಹಾಫ್ ಆನ್ ಅವರ್ ಅದ ರೀ. ಆಲ್ಮಿ 30 ಕಿಲೋಮೀಟರ್ಸ್ ಅದ. ಹಾಫ್ ಆನ್ ಅವರ್ದಾಗ ರೀಚ್ ಆಗಿರಿ ನಾವು ಬಾದಾಮಿ. ಈಗ ಬರ್ರಿ ನಾಷ್ಟ ಮಾಡೋ. ಮತ್ತು ಫಸ್ಟ್ ಯಾಕೆ ಏನೋ ನಾಷ್ಟ ಮಾಡಿಲ್ಲ ರೀ. ಸೊ ಇಲ್ಲಿ ಎದುರು ಬಾಣಾಶಿರಾವ್ ಹೋಟೆಲ್ ಅದ ರೀ. ಇಲ್ಲೊಬ್ಬರು ಅಂಕಲ್ ಅವರು ಪ್ಲೇಸ್ ಸಜೆಸ್ಟ್ ಮಾಡಿರಿ, ಇಲ್ಲಿ ನಾಷ್ಟ ಮಾಡಿರಿ ಸರಿಯಾಗಿ ಸಿಗ್ತತ್ತ. ಸೊ ಇಲ್ಲಿ ಎದುರೇ ಬಸ್ ಸ್ಟ್ಯಾಂಡ್ ಅದ ರೀ, ನೋಡ್ಬೋದು. ಬಸ್ ಹೊಂಟದ ಈಗ ಬಾಗಲಕೋಟೆ ಕಡೆ. ರೈಲ್ವೆ ಸ್ಟೇಷನ್ ಇಲ್ಲೂ ಸಮೀಪ ಅದ ರೀ. ರೈಲ್ವೆ ಸ್ಟೇಷನ್ ಇಲ್ಲೊಂದು 5 ಕಿಲೋಮೀಟ್ರ್ ಅದ ರೀ. ಅಲ್ಲಿ ಆಟೋ ಗಿಟೋ ಎಲ್ಲ ಸಿಗ್ತದೆ, ನೀವು ಆರಾಮ್ಸೆ ಬರ್ಬೋದು ರೀ. ಸೊ ಮತ್ತೆ ತಡ ಮಾಡ್ತೀರಿ, ಬರ್ರಿ ಬಾದಾಮಿಗೆ. ಗೈಸ್ ಈಗ ಬರ್ರಿ ನಾಷ್ಟ ಇಷ್ಟ ಆಯಿತು. ಸೊ ಈಗ ಬಾದಾಮಿ ಕೇವ್ಸ್ ಕಡೆ ಹೋಗೋಮಂತ್ರಿ. ಬರ್ರಿ ನಮ್ಮ ಕೈಲಾಶ್ ಅವರು ಕಾರ್ ಅಲ್ಲಿ ಪಾರ್ಕ್ ಮಾಡ್ಯಾರ, ನೋಡ್ಬೋದು ನೀವು. ಝೂಮ್ ಆಗಲ್ಲಾಗ್ಯದ್ರಿ ಇದು. ಬರ್ರಿ ಕೇವ್ಸ್ ಕಡೆ ಹೋಗೋಮಂತ್ರಿ, ಬರ್ರಿ. ಇಡಲ್ಲ ಈಗ ಬಾದಾಮಿ ಕೇವ್ಸಿ ಮುಟ್ರಿ, ನೋಡ್ಬೋದು. ನಾನು ಎದುರದ ರೀ. ಇದು ನೀವು ಎದುರು ಏನು ನೋಡ್ಲಿತ್ತಿರ K1 ರೀ. ಅದು ರಾಹುಲ್ ಅವ್ರು ಹೊಂಟ್ರ, ಇಲ್ಲ ಕೈಲಾಶ್ ಅವ್ರು ಹೊಂಟಾರ ರೀ. ರಾಹುಲ್ ಅವ್ರ ಮುಂದೆ ಟಿಕೆಟ್ ತೊಗೊಂಡ್ರೆ. ಇದು ಫುಲ್ ಪಾರ್ಕಿಂಗ್ ಅದ ರೀ. ಪಾರ್ಕಿಂಗ್ ಸ್ವಲ್ಪ ಸಣ್ಣದ, ನಾನು ನಡೀತದೆ ರೀ. ಎಷ್ಟು ಜಲ್ದಿ ಆತ ಜಲ್ದಿ ಮುಂಜಾನೆ ಬರ್ಬೇಕು ರೀ. ಮುಂಜಾನೆ ಬಂದು ಸ್ಟಾರ್ಟ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ರೀ ಕೇವ್ಸ್. ಟಿಕೆಟ ಇಲ್ಲ ಬರೋಣ ಲೆಫ್ಟ್ ಸೈಡಿಗೆ ಹತ್ತದ ರೀ. ಟಿಕೆಟ್ ತೊಗೋಬೇಕು. ಟಿಕೆಟ್ ಎಷ್ಟು ಅದ ಅಂದ್ರೆ 25. ಟಿಕೆಟ್ 25 ರೂಪೀಸ್ ಅದ ರೀ. ನೋಡ್ಬೋದು ನೀವು, ಹಿಂಗೆ ಬರ್ತಾರೆ ಟಿಕೆಟ. ಇದು ಆರ್ಕಿಯಾಲಜರ್ ಸರ್ವೆ ಆಫ್ ಇಂಡಿಯಾ ಅವರ ಈ ಸೈಟ್ ಏನದ ನೋಡ್ರಿ, ಪೂರ ಅವ್ರು ಹ್ಯಾಂಡಲ್ ಮಾಡ್ಲತ್ತಾರ ಇದು. ಆಮೇಲೆ ಫಾರ್ ಎಕ್ಸ್ಟ್ರಾ ಕ್ಯಾಮ್ರಾ ಸೆಲೆಕ್ಟ್ ಇತ್ತಂದ್ರೆ ನೀವು ಎಕ್ಸ್ಟ್ರಾ 25 ರೂಪೀಸ್ ಪೇ ಮಾಡ್ಬೇಕು ರೀ ಕ್ಯಾಮ್ರಾ ಸೆಲೆಕ್ಟ್. ಬರ್ರಿ ಕೇವ್ಸ್ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಬರ್ರಿ. ಇಲ್ಲ ಗೈಸ್, ಈಗ ನಾವು ಬಂದಿರೋದು K1 ನೋಡ್ರಿ. K1 ಏನದ ನೋಡ್ರಿ, ಡೆಡಿಕೇಟೆಡ್ ಟು ಲಾರ್ಡ್ ಶಿವ ರೀ. K1 ಒಳಗೆ ಏನದ ನೋಡ್ರಿ, ಲಿಂಗಮೂರ್ತಿ ಅದ ರೀ. ಅದ್ರ ಲಿಂಗಮೂರ್ತಿ ಅದ ರೀ, ದೊಡ್ಡದು ನಂದಿ ಸ್ಟ್ಯಾಚು ಅದ ರೀ. ನೀವು ಇದು ಪಿಲ್ಲರ್ ನೋಡ್ಬೋದು ರೀ, ಪೂರಾ ಹ್ಯಾಂಡ್ ವರ್ಕ್ ಕಾರ್ವಿಂಗ್ ಮಾಡಿದ ರೀ. 6th ಮತ್ತು 7th ಸೆಂಚುರಿದಾಗ ಅವಾಗಿನ ಕಾಲದಾಗ ಇವ್ರು ಒಂದು ಟೆಂಪಲ್ ಮಾಡಿದಿರಿ ಚಾಲುಕ್ಯ ಡೈನೆಸ್ಟಿದವರು. K1 ಎಂಟ್ರಿದಾಗ ನೀವು ಒಂದು ಬ್ಯೂಟಿಫುಲ್ಲಾಗಿ ನಟರಾಜ್ ಸ್ಟ್ಯಾಚು ನೋಡ್ಬೋದು ರೀ. ಅದ್ರಾಗ 18 ಕೈಗಳು ನೋಡ್ಬೋದು. ಆ ಕೈಗಳು ಏನದ ಅಂದ್ರೆ 18 ಡಿಫ್ರೆಂಟ್ ಡ್ಯಾನ್ಸ್ ಪೋಸಸ್ ಅದ. K1 ಮುಗಿತ್ರಿ. ಈಗ K1ದಾಗ ಏನೇನಿತ್ತಪ್ಪ ಅಂದ್ರೆ K1 ಇಸ್ ಡೆಡಿಕೇಟ್ ಟು ಲಾರ್ಡ್ ಶಿವ. ಅದರ ಲಿಂಗ ಮೂರ್ತಿ ಅದ ರೀ ಅದ್ರಾಗ K1ದಾಗ. ಗೈಸ್ ಈಗ ನಾ K2ದಾಗ ಇದ್ದೀನಿ ರೀ, ನೋಡ್ಬೋದು. ಇದು K2 ಡೆಡಿಕೇಟ್ ಟು ಲಾರ್ಡ್ ವಿಷ್ಣು ರೀ. ಸೊ ಇಲ್ಲಿಂದ ನೋಡ್ರಿ, ಇದು ಆರ್ಕಿಟೆಕ್ಚರ್ ಕ್ಲಸ್ಟರ್ಸ್ ನೋಡ್ರಿ ಹೆಂಗೆ ಮಾಡ್ಯಾರದ ಕ್ಲಸ್ಟರ್. ಸೊ ಒಂದೊಂದು ಏನು ಪ್ರಾಪರ್ ಡೀಟೇಲಾಗಿ ಮಾಡಿದ ನೋಡ್ರಿ, ನೀವು ನೋಡ್ಬೋದು ನೀವು. ಆಮೇಲೆ ನೀವು ಸೀಲಿಂಗ್ದಾಗ ನೋಡ್ರಿ ನೀವು ಯಾವ ಥರ ಮಾಡ್ಯಾರತ್ರಿ ವಿಷ್ಣುದು ರೀ. ಸಾಸ್ತಿಕ್ ಪ್ರಾಪರಾಗಿ ಡಿಸೈನ್ ಮಾಡಿದ ರೀ K2. ಇದು ಲೇಕ್ ಏನದ ನೋಡ್ರಿ, ಇದು ಬಾದಾಮಿ ನಾರ್ತ್ ಮತ್ತು ಸೌತ್ ಫೋರ್ಟಿಗೆ ಡಿವೈಡ್ ಆಗ್ತದೆ ರೀ ಲೇಕ.
ಸೊ ಇದು ನೋಡ್ಬೋದು ನಾವು ಕೆ ನಂಬರ್ 2 ಬಲ್ಲಿದ್ದೀನಿ ರೀ. ಏನು ನೋಡ್ಲಿಕ್ಕೆ ನೋಡೋದು ಅಗಸ್ತ್ಯ ಲೇಕ್ ರೀ, ಮ್ಯಾನ್ ಮೇಡ್ ಲೇಕ್ ರೀ. ಅವಾಗಿನ ಕಾಲದಾಗ ಇದು ನೀರು ಭಾಳ ಸ್ವಚ್ಛ ಕ್ಲೀನ್ ಇತ್ತು ರೀ ಪೂರಾ. ಅವಾಗ ಯಾವುದೂ ಥರ ರೋಗ ಐತಲ್ಲ ರೀ, ಅದೆಲ್ಲ ರೋಗ ಫುಲ್ ಇದು ಕ್ಲಿಯರ್ ಆಗ್ತಿತ್ತು ರೀ. KGF ಕೆ ನಂಬರ್ 3 ಆ್ಯಕ್ಚುಲಿ ಕೆ ನಂಬರ್ 3 ಭಾಳ ದೊಡ್ಡದ ಹೇಳ್ಬೇಕಂದ್ರೆ ಗೈಸ್. ನಾವು ಕೇವ್ ನಂಬರ್ 3ದಾಗ ಇದ್ದೇವೆ ರೀ. ಈಗ ಕೇವ್ 1 ಕೇವ್ 2ಕಿಂತ ಕೇವ್ 3 ಭಾಳ ದೊಡ್ಡದ ರೀ. ಯಾಕಿದು ಕೇವ್ 3 ಡೆಡಿಕೇಟ್ ಟು ಲಾರ್ಡ್ ವಿಷ್ಣು ರೀ. ಸೊ ನೋಡ್ಬೋದು ನೀವು ಲಾರ್ಡ್ ವಿಷ್ಣು ಅವ್ರದ್ದು ಎಲ್ಲ ಸ್ಕಲ್ಪ್ಚರ್ಸ್, ಇದು ಆರ್ಟ್, ಅವಾಗಿನ ಕಾಲದಾಗ ಆರ್ಕಿಟೆಕ್ಚರ್ ಅಂದ್ರೆ ಹೆಂಗಿತ್ತು ನೋಡ್ರಿ. ಅವ್ರು ಮ್ಯಾಗ ನೋಡಿ ಡಿಸೈನ್ ಫುಲ್ ಸೀಲಿಂಗ್ದಾಗ ಭೀ ಫುಲ್ ಡಿಸೈನ್ ಮಾಡ್ಯಾರಿ ನೋಡ್ಬೋದು ಇವೆಲ್ಲ. ಈಗ ಇಲ್ಲಿ ಕೆಲವೊಂದು ಇದು ಜಾಗದಾಗ ಸ್ವಲ್ಪ ಪೇಂಟ್ ಉಳಿದ್ರಿ, ಪೇಂಟಿಂಗ್ ನೋಡ್ಬೋದು ನೀವು ಅಲ್ಲಿ ಮ್ಯಾಗ ಏನಾದ್ರು ಸ್ವಲ್ಪ ಪೇಂಟಿಂಗ್ ಉಳಿದ್ರಿ ಅಲ್ಲಿ. ಸೊ ಬರ್ರಿ ನೋಡು ಒಂಥರ ಒಂದು ರಾಮಶ್ಯಾಮ ಬಾಬಾ ಡೈಲಾಗ್ ನೆನ್ಪುಂಟದ್ರಿ. ಏನಂದ್ರೆ ರಾಹುಲ ಹೋದ ಜನ್ಮದಾಗ ಜಕಣಾಚಾರ ಆಗಿದ್ದೇನು, ಬರೀ ಶಿಲ್ಪಗಳನ್ನು ಶೂಟ್ ಮಾಡ್ತಾನೆ. ನಾವು ಮುಂದೆ ಬಂದೀವ್ರಿ ಈ ಕಡೆ ಕೇವ್ 3 ಇಲ್ಲೇ, ಕೇವ್ 4 ಕಡೆ ಹೊಂಟೀವಿ. ಸೊ ಕೇವ್ 4 ಇಲ್ಲೇ ಕಾಣತ್ತದ ನಿಮಗೆ. ಹಾಂ, ಈ ಕಡೆ ನೋಡ್ರಿ ಕೆರೆ ಅದ. ಅಲ್ಲಿ ಕೆರೆ ಆಜು ಬಾಜು ಸುತ್ತಮುತ್ತ ಗುಡಿಗಳು ಅವ ರೀ. ಏನಿಲ್ಲ ಅಂದ್ರೆ ಒಂದು 8-10 ಗುಡಿಗಳಂತೂ ನಾನು ಲಾಸ್ಟ್ ಟೈಮ್ ನೋಡಿದ್ದ. ಈಗ ಸಾಗರವ್ರಿಗೆ ತೋರ್ಸಕ್ಕೆ ಬಂದೀನಿ. ನೋಡಂಬರ ಹೆಂಗಿರ್ತದೆ ಕೇವ್ 4 ಕಡೆ. ಡಿಸ್ಕ್ರಿಪ್ಷನ್ ಆಫ್ ಕೇವ್ 4 ನೋಡ್ರಿ ಹೆಂಗದ. ಇದೇನು ನೋಡ್ಲಿತ್ತೀರಿ ನೋಡ್ರಿ. ಇದು ಕೇವ್ ನಂಬರ್ 4 ಇದು ಡೆಡಿಕೇಟ್ ಟು ಜೈನಿಸಮ್ ರೀ. ಕೇವ್ 1, 2, 3ಕಿನ್ನ ಕೇವ್ ನಂಬರ್ 4 ಭಾಳ ಸಣ್ಣದ ರೀ ಇದು. ಇನ್ನೊಂದು ಏನಂದ್ರಪ್ಪ, ಕೇವ್ ಇನ್ಕಂಪ್ಲೀಟ್ ಅದ ರೀ. ಕೇವ್ ಪೂರಾ ಕಂಪ್ಲೀಟ್ ಆಗಿಲ್ಲ ರೀ ಇದು. ಇಲ್ಲಿಂದ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಅದ ರೀ ಕೇವ್ 1, 2, 3ಕಿನ್ನ. ಎಲ್ಲಪ್ಪ ಅಂದ್ರೆ ಭೂತನಾಥ್ ಟೆಂಪಲ್ ಕಡೆ ಹೊಂಟೇವೆ ರೀ. ನೋಡ್ಬೋದು ರೀ, ಇದು ಫುಲ್ ಊರಾಗಿಂದ ಹೈಸ್ ಹೋಗ್ಬೇಕು. ಸಣ್ಣ ಸಣ್ಣ ಗಲ್ಲಿಗಳವ, ಗಲ್ಲಿಗಿಂದ ಹೈಸ್ ಭೂತನಾಥ್ ಟೆಂಪಲ್ ಕಡೆ ಹೊಂಟೇವೆ. ಆಮೇಲೆ ಮ್ಯೂಸಿಯಮ್ಮು ಆನ್ ದ ವೇನೇ ಸಿಗ್ತದೆ ರೀ. ಸೊ ಮ್ಯಾಪ್ ನೋಡಿ ಆರಾಮ್ಸೆ ಬರ್ರಿ, ಮ್ಯಾಪ್ದಾಗ ಕರೆಕ್ಟ್ ತೋರಿಸೋ ಲೊಕೇಶನ. ಅಂದರೂ ಸ್ವಲ್ಪ ಗಲ್ಲಿ ಒಳಗಿಂದ ಬರ್ತದ. ಏನು ಒಂದ್ಸಲ ಗಾಡಿ ಹೋಗ್ತಾ ಒಂದ್ಸಲ ಹೋಗಲ್ಲ. ಸೊ ಈಗ ಬರ್ರಿ ಹೋಗೋ ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಎಲ್ಲಿ ಬಂದಿರೋದು ಅಂದ್ರೆ ಈಗ ಭೂತನಾಥ್ ಟೆಂಪಲ್ ಗುಡಿಗೆ ಬಂದ್ವಿ ರೀ. ಸೊ ಇದು ಡೆಡಿಕೇಟೆಡ್ ಲಾರ್ಡ್ ಶಿವಾರಿ ಒಳಗೆ ಟೆಂಪಲ್ ಒಳಗೆ ಒಂದು ಲಿಂಗ ಅದ ರೀ. ಒಂದು ಲಿಂಗ ಮತ್ತು ಒಂದು ಇದ್ರ ಹೊರಗೆ ಎಂಟ್ರೆನ್ಸಿಗೆ ನಂದಿ ಇದು ಅದ ರೀ. ಇಲ್ಲಿ ಯಾವ ಥರದ್ದು ಪೂಜೆ ಮಾಡಲ್ಲ ಇಲ್ಲಿ, ಯಾಕಂದ್ರೆ ಇದು ಹಳೇದು ಇದು ಅದಲ್ಲ ರೀ. ಸೊ ಇಲ್ಲಿ ಯಾವ ಥರ ಪೂಜೆ ಮಾಡಲ್ಲ ರೀ ಇಲ್ಲಿ. ಇದ್ರ ಈ ಗುಡಿ ಎದುರೇ ಬ್ಯೂಟಿಫುಲ್ ಗುಡಿ ಎದುರೇ ಇಲ್ಲಿ ಲೇಕ್ ಅದ್ರೆ ಅಗಸ್ತ್ಯ ಲೇಕ. ಇದು ಅಲ್ಲಿ ಇದ್ದಿದ್ದು ನಾರ್ತು ಮತ್ತು ಸೌತ್ ಬಾದಾಮಿ ಫೋರ್ಟ್ ನಡು ಅಗಸ್ತ್ಯ ಲೇಕ್ ರೀ. ಇದು ಮ್ಯಾನ್ ಮೇಡ್ ಲೇಕ್ ಎದುರೇ ಇದು ನಮ್ಮದು ಭೂತನಾಥ್ ಗುಡಿ ಅದ ರೀ. ನೋಡ್ಬೋದು ರೀ ಅಲ್ಲಿ ಆರ್ಕಿಟೆಕ್ಚರ್ ನೋಡ್ರಿ ಒಂದ್ಸಲ ಹೆಂಗದತ್ತ. ನೀವೇನು ಸ್ಟೇಟ್ ಅದ ನೋಡ್ಲಿಕ್ಕೆ ನೋಡ್ರಿ, ಅದು ಮಳೆ ಬಂದಾಗ ಪೂರಾ ವಾಟರ್ಫಾಲ್ ಆಗ್ತದೆ ರೀ ಪೂರಾ ಅದು ಏರಿಯಾ. ಅಲ್ಲಿ ಮ್ಯಾಗಿನ ನೀರು ಬರ್ತಾ ಇರ್ತಾರೆ ರೀ ವಾಟರ್ಫಾಲ್ ಮ್ಯಾಗಿಂದ. ಮ್ಯಾಗ ಒಂದು ಸಣ್ಣ ಗುಡಿ ಅದ ರೀ, ಬರ್ರಿ ಹೋಗಮಂತ. ಇಲ್ಲಿ ನೋಡ್ರಿ, ಇಲ್ಲೊಂದು ಗುಡಿ ಅದ. ಆಮೇಲೆ ಇಲ್ಲೊಂದು ಕಾರ್ವಿಂಗ್ಸ್ ಅವ ಇಲ್ಲಿ ಶಿವಂದು. ಇಲ್ಲಿ ನೋಡ್ರಿ ಮಿನಿ ಗುಡಿ ಎಲ್ಲ ಮಾಡ್ಯಾರ ನೋಡ್ರಿ. ಶಿವಲಿಂಗ ಎಲ್ಲ ತೋರಿಸ್ಯಾರ ಇಲ್ಲಿ. ಇಲ್ಲಿ ವಿಷ್ಣುದೊಂದು ಮೂರ್ತಿ ಅದ. ಇಲ್ಲ ಕಾರ್ವಿಂಗ್ಸ್ ಚಲೋ ಮಾಡ್ಯಾರ ರೀ. ಇಲ್ಲಿ ಮ್ಯಾಲೆ ನೋಡಿದ್ರೆ ಇನ್ನೂ ಜಾಸ್ತಿ ಅವ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಫುಲ್ ಕಾರ್ವಿಂಗ್ಸ್ ಅವ. ಇದು ನೋಡ್ಬೋದ್ರಿ ನೀವು, ಪಟ್ಟಣಗಳ ಕಡೆ ಹೋಗೋ ದಾರಿ ಸೀನಿಕ್ ರೂಟ್ ಐತ್ರಿ. ಎಲ್ಲ ಕಡೆ ಹೊಲ ಎಲ್ಲ ಗುಡ್ಡ, ಕಡೆ ಸ್ವಲ್ಪ ದೂರ ಗುಡ್ಡ ಅದ. ಎಲ್ಲ ರೋಡ್ ಅದ ರೀ. ಇಲ್ಲಿ ಇನ್ನೊಂದು ರೋಡ್ ಮಾಡತ್ತಾರಲೇ, 4 ಲೈನ್ ರೋಡ್. ಹಾಂ, ಇಲ್ಲಿ ಇನ್ನು ಬಾಜು 4 ಲೈನ್ ಆಲತ್ತರಿ ರೋಡ್. ಇದು ಸ್ವಲ್ಪ ವೈಟ್ ಮಾಡತ್ತಾರ ರೀ, ಟೂರಿಸ್ಟ್ ಪ್ಲೇಸ್ ಅಂತ. ಏನಾದ್ರು ಕೆಲಸ ನಡೆದ್ರಿ, ಏನು ನಡೆದ ಇನ್ನು ಇಲ್ಲಿ ತನಕ ಬಂದಿಲ್ಲ. ಬಟ್ ಆಗ್ತಾರೆ ಫ್ಯೂಚರ್ನಾಗ ಆಗ್ತದ. ಬಟ್ ಈಗ ಸದ್ಯಕ್ಕೆ ರೋಡ್ ಚಲೋ ಅದ ರೀ. ನೀವು ಬರೋದಿರ್ತಪ್ಪ ಅಂದ್ರೆ ಬರ್ಬೋದು. ಸೊ ಗೈಸ್, ಇವತ್ತು ನಾವು ಪಟ್ಟಣಕಲ್ ಬಂದೀವಿ. ಈಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೀವಿ. ಈಗ ನಾವು ಏನದ ಹೋಗ್ಬೇಕು ಗುಡಿಗಳ ಕಡೆ. ಅಲ್ಲೆಲ್ಲ ಏನಂದ್ರ ಹಳಿ ಕಾಲಿನ ಗುಡಿಗಳು, ಹಳಿ ಕಾಲಿನ ಎಲ್ಲ ಹೆರಿಟೇಜ್ ಸೈಟ್. ಇಟ್ ಈಸ್ ಕಾಲ್ಡ್ ಎಸ್ ಯುನೆಸ್ಕೋ. ಇಟ್ ಈಸ್ ಸ್ಟೇಟೆಡ್ ಅಂಡರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ. ಸೊ ಮಾನ್ಯುಮೆಂಟ್ ಇಸ್ ಹ್ಯಾಂಡೆಡ್ ಬೈ ಯುನೆಸ್ಕೋ ಸೈಟ್. ಕರೆಕ್ಟ್ ಕೇಳ್ರಿ ಅನ್ನೋದು. ಅದಕ್ಕೆ ಇದು ಚಲೋ ಅದ ರೀ. ನೀವು ಹೊಂಟ್ರಂದ್ರೆ ಬರ್ರಿ, ನಾವು ಹೋಗಿ ಒಂದು ಸರ್ತಿ ನಿಮಗೊಂದು ಗ್ಲಾನ್ಸ್ ತೋರಿಸ್ತೀವಿ.
ನೋಡ್ರಿ ಹೆಂಗಿರ್ತದೆ ನೋಡಂಬರ್ರಿ. ಅಡಿಗೆ ಮನೆ ತಂಡದಿಂದ ಎಲ್ಲರಿಗೂ ಪಟ್ಟಣಗಳಿಗೆ ಸ್ವಾಗತ ಸುಸ್ವಾಗತ. ಅಲ್ಲೆಲ್ಲ ಟೆಂಪಲ್ಸ್ ಅವ ರೀ. ಈಗ ಹೊಂಟಿವ್ರಿ ಒಳಗೆ ಎಲ್ಲ ಮರದರಿ ತೊಗೊಂಡು ಈಗ ಮುಂದೆ ಹೊಂಟೀವಿ. ಇಲ್ಲಿ ಶಾಲೆ ಕಡೆಯಿಂದ ಪರ್ಗಳು ಬಂದಾವೆ. ಇಲ್ಲಿ ಭಾಳ ಬಂದಿರ. ಸೊ ಭಾಳ ಓವರ್ ಕ್ರೌಡ್ ಆಗಿದ್ರಿ ಸದ್ಯಕ್ಕೆ, ಬಟ್ ಚಲೋ ಅದ ರೀ. ಆ್ಯಂಡ್ ಅಫಿಷಿಯಲ್ ವೆಲ್ಕಮ್ ಟು ಪಟ್ಟಣಗಲ್ ಎಲ್ಲರಿಗೂ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಯಾರ ನೋಡ್ರಿ, ಎಲ್ಲ ಚಲೋ ಕಾಣತ್ತಾರೆ. ಇಷ್ಟು ದೂರ್ಲಿಂತ ಇವು ಗುಡಿಗಳು ಎಷ್ಟು ಭಾರಿ ಕಾಣತ್ತಾವ. ಸನಿ ಬಂದು ನೋಡಂಬರ್ರಿ. ಸೊ ನಮ್ಮ ಫಸ್ಟ್ ಟೆಂಪಲ್ ಬಂದುಬಿಟ್ಟು ಕಾಡು ಸಿದ್ದೇಶ್ವರ ಟೆಂಪಲ್. ಇದು ಟೆಂಪಲ್ ಇಲ್ಲೇ ಅದ ರೀ, ಇಲ್ಲೇ ನಿಂತೀವಿ ನಾವು. ಸೊ ಇದು ಫುಲ್ ಮೊನೋಲಿಥಿಕ್ ಅದ ಸ್ಟ್ರಕ್ಚರ್ ನೋಡ್ಬೋದು ನೀವು. ನಿಮಗೆ ಮುಂದೆ ತೋರಿಸ್ತಿರೊಳಗೆ ಕಾರ್ವಿಂಗ್ಸ್ ಮಾಡ್ಯಾರ ಅವರು ಹಳಿ ಕಾಲ್ನಾಗ. ಒಂದೊಂದು ಕಲ್ಗಳು ಬ್ಲ್ಯಾಕ್ ಕಾಣತ್ತಾವ, ಒಂದೊಂದು ವೈಟ್ ಕಾಣತ್ತಾವ. ಇದ್ರ ಹಿಂದೆ ಹಿಸ್ಟ್ರಿ ಏನೇನೋ ನಿಮಗೆ ಏನಾರು ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ದಿಸ್ ಈಸ್ ದ ಎಂಟ್ರೆನ್ಸ್. ಇದು ನಮ್ಮದು ಟೆಂಪಲ್ ಎಂಟ್ರೆನ್ಸ್, ಫಸ್ಟ್ ಟೆಂಪಲಿಂದು. ಈ ಥರ ಇದ್ರೊಳಗೆ ಫುಲ್ ಪುನರ್ಕಾಲ ಅದ ರೀ. ಹೀಗೆಲ್ಲ ಮಾಡಿಟ್ಟಾರ. ಈ ಕಡೆ ಸ್ವಲ್ಪ ಕಾಣಲ್ ಕತ್ತಲದ ಎಲ್ಲ ಕಡೆ, ನನಗೂ ಕಾಣಲ್ಗೆ ಬರೋವ್ರ. ನಮಸ್ಕಾರ ಮಾಡಿ ಹೋಗೋಣ. ಆಜು ಬಾಜು ಚಲೋ ಡಿಸೈನ್ ಮಾಡ್ಯಾರ. ಈ ಕಡೆ ಏನೋ ಒಂದು ಓಪನಿಂಗ್ ಬಿಟ್ಟಾರ. ಮೋಸ್ಟ್ಲಿ ಆಜು ಬಾಜು ಸುತ್ತಾಡಕ್ಕೆ ಅನ್ಕೋತೀನಿ. ದರ್ಶನ ತೊಗೊಂಡ್ಮೇಲೆ ನಾವು ಆಜು ಬಾಜು ಒಂದು ರೌಂಡ್ ಹಾಕ್ತೀವಲ್ಲ ರೀ, ಅದಕ್ಕಂತ ತೊಗೊಂಡ್ರೆ. ಇದ್ರ ಒಳಗೆ ನೋಡ್ಬೇಕಂದ್ರೆ ಇಲ್ಲೂ ಲಿಂಗ ಅದ ರೀ, ಬಟ್ ಇಲ್ಲಿ ಒಂದೇ ಅದ. ನಂಗೆ ಒಂದು ಏನು ಮಾತು ಗೊತ್ತಾಗ್ಯದಪ್ಪ ಅಂದ್ರೆ, ಇದಕ್ಕೆ ಪಟ್ಟಡಕಲ್ಲು ಅಂತ ಯಾಕಂತಾರಂದ್ರೆ, ಪಟ್ಟದ ಈಸ್ ಪಟ್ಟಣ ವಿಚ್ ಈಸ್ ಅ ಟೌನ್ ಆ್ಯಂಡ್ ಕಲ್ಲು ಈಸ್ ಸ್ಟೋನ್. ಸೊ ಹಿಂಗೆ ಇಟ್ರಂತ ನಾನು ಅನ್ಕೊತೀನಿ ರೀ. ನನಗೆ ಗೊತ್ತಿಲ್ಲ ಎದಕ್ಕೆ ಇಟ್ರು ಅಂತ. ನೋಡಂಬರ್ ಇಲ್ಲೊಂದು ಟೆಂಪಲ್ ಐತಿ. ಇದ್ರೊಳಗೂ ಒಂದು ಶಿವಲಿಂಗ ಅದ. ಓಕೆ, ಇಲ್ಲೊಂದು ದೊಡ್ಡ ಟೆಂಪಲ್ ಐತ್ರಿ. ಇಲ್ಲೊಂದು ಹೋಗಿ ಬರಮ್ರಿ, ಒಳಗೆ ದರ್ಶನ ತೊಗೊಂಡು ಬರಮ್ರಿ. ಬರ್ರಿ ಹೋಗಮ್ಮ. ಇದು ಬಂದುಬಿಟ್ಟು ಸಂಗಮೇಶ್ವರ ಟೆಂಪಲ್ ಅಂತ. ಚಾಲುಕ್ಯ ಡೈನೆಸ್ಟಿದವ್ರು ಕಟ್ಸಿದ ಫಸ್ಟ್ ಟೆಂಪಲ್ ರೀ ಇದು. ಇದು ಫುಲ್ ಸ್ಟೋನಿಂದ ರೀ. ಮ್ಯಾಲೆ ಹೋಗೋಕೆ ಸಿಡಿ ಗಿಡಿ ಎಲ್ಲ ಮಾಡ್ಯಾರ ಇಲ್ಲಿ. ಐ ಡೋಂಟ್ ನೋ ಸಿಡಿ ಮೇಲೆ ಹೋಗೋದೋ ಇಲ್ಲೋ ಅಂತ. ಮಂದಿ ಭಾಳ ರೀ ಇಲ್ಲಿ. ಸೊ ಇಲ್ಲಿ ನೋಡ್ರಿ ಕಾಲಮ್ ಗಿಲಮ್ ಎಲ್ಲ ಸಿಸ್ಟಮ್ ಮಾಡ್ಯಾರ. ಅಲ್ಲಿ ಅವು ಬೇರೆ ಗುಡಿಗಳಿಗೆಲ್ಲ ಕಾಲಮ್ ಇಲ್ರಿ, ಎಲ್ಲ ನಾರ್ಮಲ್ ಮಾಡ್ಯಾರ. ಇದಕ್ಕೆ ಕಾಲಮ್ ಗಿಲಮ್ ಎಲ್ಲ ಮಾಡ್ಯಾರ, ಮಾಡಿ ಶಿಸ್ತು ಮಾಡ್ಯಾರ. ಇದಕ್ಕೆ ನೋಡ್ಬೋದು ನೀವು. ಫೋಟೋಶೂಟಿಗೆಲ್ಲ ಚಲೋ ಅದ ರೀ ಇದು ಜಾಗ. ಅಲ್ಲಿ ನೋಡ್ಬೋದು ನೀವು, ಶಿವಲಿಂಗನೂ ಐತಿ ಇಲ್ಲಿ. ಇಷ್ಟೇ ರೀ ಈ ಟೆಂಪಲ್ ಬಗ್ಗೆ. ಈ ಥರ ಅವರು ಒಂದು ನಂದಿ ಮಾಡೋಕ್ಕೆ ಟ್ರೈ ಮಾಡಿ ಕಲ್ತಾರ್ರಿ. ಇದು ಎಕ್ಸಾಕ್ಟ್ ಸೇಮ ಒಳಗದ ಅಂತ್ರಿ. ನೋಡಂಬರ್ರಿ. ನೀವು ನೋಡ್ಬೋದು, ನೀವು ನಂದಿನೂ ನೋಡ್ಬೋದು, ಸಾಗರನೂ ನೋಡ್ಬೋದು. ಎರಡನೇ ನಂದಿ. ಹಾಂ, ಎರಡನೇ ನಂದಿನೇ. ಹಾಂ, ಎರಡನೇ ನಂದಿಲ್ಲ, ಹಂದಿನೇ. ಇಲ್ಲಿ ನೋಡ್ರಿ, ಇದು ಪಿಲ್ಲರ್ ಎಲ್ಲ ಎಷ್ಟು ಮಸ್ತ್ ಕಟ್ಟಾರ. ಅದೆಲ್ಲ ಫುಲ್ ಆರ್ಕಿಟೆಕ್ಚರಲ್ ಬ್ರಿಲಿಯನ್ಸ್ ಮಾಡ್ಯಾರ ಇಲ್ಲಿ. ಹಿಂದೆ ಬಂದ್ಮೇಲೆ ನೋಡ್ರಿ ಹೆಂಗೆ ಕಾಣತ್ತದ. ಸೊ ಈ ಥರ ಏನದ ಒಳಗೆ ಶಿವ ಟೆಂಪಲ್ ಐತಿ. ಭಾಳ ಕತ್ತಲ್ ಅದ ರೀ ಒಳಗೆ. ಬಟ್ ನಿಮಗೆ ಎಷ್ಟು ಹತ್ತಷ್ಟು ತೋರ್ಸೋಕೆ ಟ್ರೈ ಮಾಡ್ತೀವಿ ರೀ ನಾವು. ವಾವ್, ಓಪನ್ ಇಟ್ರ ನೋಡ್ರಿ. ಇನ್ಸ್ಕ್ರಿಪ್ಷನ್ಸ್, ಕಾರ್ವಿಂಗ್ಸ್ ಹೆಂಗೆ ಮಾಡ್ಯಾರ, ಸಣ್ಣ ಸಣ್ಣ ಭಾಳ ಕ್ಯೂಟ್ ಮಾಡ್ಯಾರ ರೀ. ಅದು ಅರ್ಥ ಅಂದ್ರೆ ನಮಗೆ ಗೊತ್ತಿಲ್ಲ, ಅದ್ರ ಆರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಐತ್ರಿ. ಆನೆಗಳು ಮಾಡ್ಯಾರ. ಏನ್ರಿ ಇಲ್ಲಿ ನೋಡ್ರಿ, ಶಿಲೆಗಳು ಹೆಂಗೆ ಕಿತ್ತು ಹೆಂಗೆ ಮಾಡ್ಯಾರ ನೋಡ್ರಿ. ಮೂರ್ತಿಗಳು ಎಲ್ಲ ಆರ್ಟ್ ಅನ್ಬೇಕು ರೀ. ನೋಡ್ರಿ ಕಿಟಕಿಗಳ್ನು ಕಲ್ಲಿಂದ ಇರ್ಬೇಕು ರೀ ಇವು. ನೋಡ್ರಿ ಹೆಂಗವ. ನಿಮಗೆಲ್ಲ ತೋರಿಸ್ತೀನಿ ರೀ ನಾ. ಏನು ಟೆನ್ಷನ್ ತಗೊಬೇಡ್ರಿ. ನಿಮಗೆ ಒಂದು ಸರ್ತಿ ಆಯೋಳೆ ಪಟ್ಟಡಕಲ್ಲಿ ಹೋಗಿ ಬಂದಂಗೆ ಅನ್ಸ್ಬೇಕು, ಹಂಗೆ ತೋರಿಸ್ತೀನಿ ರೀ ನಿಮಗೆ. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಕಾರ್ ಎಷ್ಟು ಮಾಡ್ಯಾರ ನೋಡ್ರಿ. ಗೈಸ್, ನಂಗೆ ಅನ್ಸೋ ಮಟ್ಟಿಗೆ ಇದೊಂದು ಲಾಸ್ಟ್ ಟೆಂಪಲ್ ಅದ. ಇದೊಂದು ನೋಡ್ಕೊಂಡು ನಾವು ಇಲ್ಲಿಂದ ಆಯೋಳೆ ಹೋಗ್ಬೇಕೀಗ. ಎಲ್ಲರೂ ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ, ಎಲ್ಲ ಹಾಯ್ ಮಾಡ್ರಿ. ಎಲ್ಲರ ನಮಗೆ ಅಂಕಲ್ ಒಂದು ವಿಶೇಷವಾದ ಮಾತು ಹೇಳಿದ್ರು. ಏನಂದ್ರೆ
ಒಂದು 30 ಇಯರ್ಸ್ ಮುಂಚೆ ನಮ್ಮ ಗೌರ್ಮೆಂಟ್ದವ್ರು ಇದು ಟೇಕ್ ಓವರ್ ಮಾಡಿರೋ ಒಂದು ಟೆಂಪಲ್. ಅವಾಗಿನ ಸ್ವಲ್ಪ ಪ್ಯಾಚ್ ವರ್ಕ್ ಅಲ್ಲಿ ಇಲ್ಲಿ ಕಲ್ಗಿಲ್ಲಿ ಹಾಕದ್ದ ಮತ್ತು ಇವೆಲ್ಲ ಮುಂದೆ ಕಾಣತ್ತಲ್ಲ ರೀ ಕಲ್ಗಳು ಎಲ್ಲ ಮೇಂಟೈನ್ ಮಾಡ್ಕೊತ ಬಂದಾರಂತ್ರಿ. ಇವು ಮೂರ್ತಿಗಳೇನು ಮುರಿದವ ಅದ್ರದ್ದು ಏನು ಸಬೂತಿಲ್ಲಂತ ಯಾರು ಮುರಿದಾರ ಯಾರಿಲ್ಲ. ಮತ್ತು ಇದು ಪಟ್ಟಡಕಲ್ಲು ಯಾಕಂತಾರಪ್ಪ ಅಂದ್ರೆ ಇಲ್ಲಿ ರಾಜರಿಗೆ ಪಟ್ಟಾಭಿಷೇಕ ಮಾಡಿಸಿ ಕಳಿಸಿದ್ರಂತ, ಇದಕ್ಕೆ ಪಟ್ಟಡಕಲ್ಲು ಅಂತಾರಂತ. ಅಷ್ಟೇ ರೀ. ರೊಟ್ಟಿ ಬರತನ ಚುಡುವ ಹೇಳೇವ್ರಿ, ಚುಡುವ ಸಂಗಡ ಬಜ್ಜಿ ಕೊಟ್ರ ಬಜ್ಜಿ ತಿಂತೀವಿ. ಸೊ ಬರ್ರಿ ಊಟ ಬರ್ರಿ. ಯಾಕೆ ಬಜ್ಜಿಕಾಯಿ ಪಲ್ಯ ಹಾಕಿದ್ದು ಫಸ್ಟ್ ಹಾಕಿದ್ದು ಇದಕ್ಕೆ ಪಲ್ಯ ಮಡಿಕೆ ಕಾಳು ಮೆಂತಿ ಬಾಜಿ ಹಾಕಿದ್ದು ಆನಿಯನ್ ಮೆಂತಿ ಬಾಜಿ ಮೆಣಸಿನ್ಕಾಯಿ 3 ಹಾಕ್ಲತ್ರ ಅಕ್ಕವರಿಗೆ ಊಟ. ಇಲ್ಲಿ ನೀವು ಯಾರನ್ನೂ ಬರ್ತೀರಪ್ಪ ಅಂದ್ರೆ ಬಸವೇಶ್ವರ ಖಾನಾವಳಿ ಹೋಗಿ ಕೂಡ್ರಿ, ಮಸ್ತ್ ಊಟ ನಿಮಗೆ ತಿನ್ನಿಸಿ ಕಳಿಸ್ತಾರ ಅವ್ರು, ಏನು ವರಿ ಮಾಡಬೇಡ್ರಿ. ಈಗ ನಾವು ಐಹೊಳೆ ಹೊಂಟಿವ್ರಿ. ಇಲ್ಲಿ ನೋಡ್ರಿ ಐಹೊಳೆದು ಬೋರ್ಡ್ ಕಾಣತ್ತದ. ರೂಟ್ ಹಿಂಗದ ರೀ, ಸೀನಿಕ್ ಅದ. ಇದನ್ನು ಒಂದು ಸ್ವಲ್ಪ ಹೊಲಗಿಲ್ಲ ಇಲ್ಲವ ಇಲ್ಲಿ ಮುಂದೆ ತೋರಿಸ್ತೀರಿ ನೀವು ಹೆಂಗದ ರೋಡ್ ಅಂತ. ಸಿಗಾಮ್ರಿ ಮುಂದೆ. ವೆಲ್ಕಮ್ ಟು ಐಹೊಳೆ. ಇದು ಜಸ್ಟ್ ಎಲ್ಲದಪ್ಪ ಅಂದ್ರೆ ಜಸ್ಟ್ ಬಿಸೈಡ್ ಪಟ್ಟಡಕಲ್ಲು ಇದೆ. ಎಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗ್ಬೋದು ರೀ ಮ್ಯಾಕ್ಸಿಮಮ್ ಅಂದ್ರೆ. ಈಗ ಒಂದು 10-15 ನಿಮಿಷ ಆಯ್ತು ನಾವು ಬಿಟ್ಟು ಇಲ್ಲಿ ರೀಚ್ ಆಗ್ಬಿಟ್ಟು ನೋಡ್ರಿ ಸೀದಾ. ರೋಡ್ ಭಾಳ ಮಸ್ತ್ ಅದ, ಆರಾಮಾಗಿ ಬರ್ಬೋದು. ನಿಮ್ಮ ಫ್ಯಾಮಿಲಿ ಸಹ ಕರ್ಕೊಂಬರ್ರಿ. ಏನು ಹಿಸ್ಟಾರಿಕ್ ಪ್ಲೇಸ್ ಅದ, ಚಲೋ ಅದ. ನೀವು ಹೊಂಟ್ರಪ್ಪ ಅಂದ್ರೆ ಗೈಡ್ ತೊಗೊಂಡು ಓಡಾಡ್ರಿ, ಭಾಳ ಚಲೋ ಹೇಳ್ತಾರೆಲ್ಲ. ಸ್ನೇಹಿತರೆ, ಐಹೊಳೆಗೆ ಸ್ವಾಗತ ಸುಸ್ವಾಗತ. ಎಷ್ಟು ಒಳ್ಳೆ ಗಾರ್ಡನಿಂಗ್ ಮೇಂಟೈನ್ ಮಾಡ್ಯಾರ ಅಂದ್ರೆ ಕೇಳಬೇಡ್ರಿ. ಹಳಿ ಕಾಲಿನ ರಾಜರು ಒಳ್ಳೆ ಒಳ್ಳೆ ಗುಡಿ ಕಟ್ಸ್ಯಾರ. ಈಗಿಂದು ಆಳುವ ಪ್ರಜೆಗಳು ಒಳ್ಳೆ ಒಳ್ಳೆ ಗಾರ್ಡನ್ ಕಟ್ಸ್ಯಾರ. ನೀವು ನೋಡ್ಬೋದು ಇಲ್ಲಿ. ಇದು ಆ್ಯಕ್ಚುಲಿ ಗ್ರೀನವರಿ. ಇವು ಸ್ವಲ್ಪ ಎಲ್ಲೋ ಶಾಲೆ ಅನ್ಸ್ಲತ್ತದ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಸನ್ಲೈಟ್ ಇನ್ಲೈಟ್ ಎಲ್ಲ ಬಂದದ, ಅದ್ರಾಗ ಇದು ಅನ್ಸ್ಲತ್ತದ ರೀ. ನೋಡಂಬರಿ ಒಂದೊಂದು ಗುಡಿ ನೋಡಮ್ಮಿ. ಅಲ್ಲೊಂದು ದೊಡ್ಡ ಗುಡಿ ಅದ. ಇಲ್ಲಿ ದೇವಸ್ಥಾನಿಗಂತ ಒಂದು ಪಾಸ್ ಕೊಟ್ರಿ ನಮಗೆ. ಸೊ ಟಿಕೆಟ್ ಬಂದುಬಿಟ್ಟು ಪರ್ ಪರ್ಸನ್ 25. ಮ್ಯೂಸಿಯಮ್ ಟಿಕೆಟ್ ಬಂದುಬಿಟ್ಟು 5 ರೂಪೀಸ್. ಆಮೇಲೆ ನಮ್ಮ ಕ್ಯಾಮ್ರಾಗೆ ಅಂತೇಳಿ 25 ರೂಪಾಯಿ ಕೊಡಬೇಕಾಗಿತ್ತು. ಲೈಕ್ ಗೋಪ್ರೋ ಇಂಥ ಕ್ಯಾಮ್ರಾಗಳೆಲ್ಲ ನಡೆಯಲಲ್ಲಿ. ಸೊ ನಾವು ಪ್ರೊಫೆಷ್ನಲ್ ವ್ಲಾಗರ್ಸ್ ಅಂತೇಳಿ 25 ರೂಪಾಯಿ ಕೊಟ್ಟು ಬರಬೇಕಾಗಿತ್ತು. ನೀವು ನೋಡ್ಬೋದು ಇಲ್ಲಿ ದ ಲ್ಯಾಡ್ ಖಾನ್ ಟೆಂಪಲ್ ಅಂತ ಹೆಸರು. ಡಿಸ್ಕ್ರಿಪ್ಷನ್ ಎಲ್ಲಿ ಕೊಟ್ರೆ, ಇಲ್ಲಿ ಕನ್ನಡ ಕೊಟ್ರ, ಇಂಗ್ಲೀಷ್ ಕೊಟ್ರ, ಪಾಸ್ ಮಾಡಿ ನೋಡ್ಕೊರಿ. ಆಮೇಲೆ ಟೆಂಪಲ್ ಹಿಂಗೈತಿ, ಸೂಪರ್ ಟೆಂಪಲ್ ಕಟ್ರಿ. ಮೂರ್ತಿ ಶಿವದದ. ಇಲ್ಲಿ ನಂದಿ ಕುಡ್ಸ್ಯಾರ. ಸೊಳಗೆಲ್ಲ ಹಿಂಗದ ನೋಡ್ರಿ. ಏನೋ ಓದ್ತಿರೋ? ನಾನು ಕೇಳ್ತೀವಪ್ಪ, ನಾನು ಕೇಳಬೇಕು. ಇದು ಇನ್ನೊಂದು ಗುಡಿ ಅದ ಐಹೊಳೆನಾಗ. ಇದು ಐಹೊಳೆನಾಗ ಏನು ನೋಟಿಸ್ ಮಾಡಿನಪ್ಪ ಅಂದ್ರೆ ಒಂದು ಸ್ವಲ್ಪ ಡಿಟೇಲಿಂಗ್ ಕಮ್ಮಿ ಅದ, ಬಟ್ ಗುಡಿ ಸ್ಟ್ರಕ್ಚರ್ ಫುಲ್ ಕಾಲಮ್ ಗಿಲಮ್ ಫುಲ್ ಮಸ್ತ್ ಐತಿ. BLD ಅಸೋಸಿಯೇಷನ್ ಒಳಗೆ ನೋಡ್ಕೊಂಬರ್ರಿ. ಹಾಯ್ ಮಾಡ್ರಿ ಹಾಯ್ 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 ಗಾಯ್ಸ್ ಬರಪ್ಪ ಗುಡಿ ನೋಡಮ್ಮಿ. ಒಳಗೆ ಯಾವ ಮೂರ್ತಿ ಅದ ಗೊತ್ತಿಲ್ಲಪ್ಪ, ಫುಲ್ ಕತ್ಲದ. ಟಾರ್ಚ್ ಹಾಕಂತೀರಿ ಒಳಗೆ ಇಲ್ಲ ಅನಿಸ್ತು. ಒಳಗೆ ಮೂರ್ತಿನೇ ಇಲ್ರಿ ಇಲ್ಲಿ, ಬರೀ ಕಲಗಳವ. ನಾವೀಗ ಐಹೊಳೆದು ಮೇನ್ ಟೆಂಪಲ್ ಕಡೆ ಹೊಂಟಿವ್ರಿ. ಅಲ್ಲಿ ಕಾಣತ್ತಲ್ರಿ ಮೇನ್ ಟೆಂಪಲ್ ಆ ಕಡೆ ಹೊಂಟಿವ್ರಿ. ಸ್ವಲ್ಪ ಹಿಂಗೆ ಸುತ್ತಾಡ್ಕೊಂಡು ಹೊಂಟಿವ್ರಿ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಸ್ಟಾರ್ಟ್ ಆಗ್ಯದ ನೋಡು ಐಹೊಳೆ ಇಲ್ಲ ಮಾನ್ಯುಮೆಂಟ್ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಬಾದಾಮಿ. ಓಕೆ ಐಹೊಳೆ ಇದ್ದ ಕೆತ್ತದು ವರ್ಕ್ ಸ್ಟಾರ್ಟ್ ಆಗ್ಯದ. ಓಕೆ. ಸೊ ಇಲ್ಲಿಂದ ಕೆತ್ತಾಗಿದ್ದು ವರ್ಕ್ ಸ್ಟಾರ್ಟ್ ಆಗಿದ್ದು. ತಗೋಪ್ಪ ಬಾಪ ಹಯ್ಯನಪ್ಪ, ಸಾಕು ಅಷ್ಟೇ ಸಾಕು. ಹಾಂ, ಇಲ್ಲಿಂದ ಕೆತ್ತ ಚಾಲು ಆಗಿದ್ದು ಇಲ್ಲಿಂದ ಸ್ಟಾರ್ಟ್ ಆಗ್ಯದ. ಹಂಗೆ ಬಾದಾಮಿ ಪಟ್ಟಣಕಲ್ ಎಲ್ಲ ಕಡೆ ಹೋಗ್ಬಿಟ್ಟಾನ. ಹಂಪಿನೂ ಹಂಗೆ ಹೋಗಿರ್ಬೇಕು. ನೋಡ್ರಿ ಅವರು ವರ್ಕ್ ಇದು ಇನ್ನೊಂದು ಏನಂತಾರೆ ಆರ್ಕಿಟೆಕ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾರೆ ನೋಡು. ಏನಂತಾರ? ದಿಸ್ ಇಸ್ ಕಾಲ್ಡ್ ಆರ್ಕಿಟೆಕ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಪಟ್ಟಣಕಲ್ ಒಂದೇಳು ಆಕ್ಚುಲಿ ಇಲ್ಲಿ ನೋಡಿದ್ರೆ ಆರ್ಕಿಟೆಕ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಇಲ್ಲಿ ಭಾಳ ಮಂದಿ ಕಲೀಲಕ್ಕೆ ಬರ್ತಾರೆ ಅಂತ ರಿಸರ್ಚ್ ಕಲೀಲಕ್ಕ ಆರ್ಕಿಟೆಕ್ಚರ್ ಹೆಂಗದ ಹೆಂಗಿಲ್ಲ ಅಂತ ಕಲೀಲಕ್ಕೆ ಬರ್ತಾರೆ ಇಲ್ಲಿ ಭಾಳಷ್ಟು. ಆರ್ಕಿಟೆಕ್ಚರ್ ಬರ್ತಾರೆ ಆ್ಯಕ್ಚುಲಿ ಇಲ್ಲಿ.
ಈ ದುರ್ಗಾ ಟೆಂಪಲಿಂದು ಆರ್ಕಿಟೆಕ್ಚರ್ ನೋಡ್ರಿ ಸೇಮ್ ಪಾರ್ಲಿಮೆಂಟ್ ಇದ್ದಂಗೆ ಇದೆ ರೀ. ಮತ್ತು ಒಳಗೆಲ್ಲ ಮೂರ್ತಿಗಳು ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಚಲೋ ಮಾಡ್ಯಾರ ರೀ. ಕಾಲಮ್ ಗಿಲಮ್ ಎಲ್ಲ ಮಸ್ತ್ ಹಾಕ್ಯಾರ. ಅಲ್ಲಿ ಗೌರ್ಮೆಂಟ್ದವ್ರು ಪ್ಯಾಚ್ ವರ್ಕ್ ಮಾಡ್ಯಾರ. ಬಟ್ ದ ಸ್ಟ್ರಕ್ಚರ್ಸ್ ರಿಮೇನ್ಸ್ ಸೂಪರ್. ಇವತ್ತಿಂದು ಐಹೊಳೆ ಟ್ರಿಪ್ ಐ ಥಿಂಕ್ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ವಿತ್ ದ್ಯಾಟ್ ಸೈಡ್ ಬರ್ರಿ, ನಮ್ಮ ನಾಡಿನ ಕಲ್ಚರ್, ನಮ್ಮ ನಾಡಿನ ಹಳಿ ಸಂಪ್ರದಾಯ ಎಲ್ಲ ನೋಡ್ಕೊಂಡು ಹೋಗ್ರಿ ಅಂತ ಭಾವಿಸ್ತೀವಿ. ಗೈಸ್, ವಿತ್ ದ್ಯಾಟ್ ಸೈಡ್ ಸಬ್ಸ್ಕ್ರೈಬ್ ಟು ಅಡ್ಗಿ ಮನಿ.